So good morning my dear students. ಎಲ್ಲರಿಗೂ ತಮ್ಮ ಕಾಲೇಜು ಜೀವನಕ್ಕೆ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ myself Kiran Patta. I am working as a mathematics lecturer in DDU PU College of Arts, Commerce and Science, Government. My subject is mathematics. So mathematics ಅನ್ನೋ ಪದ ಎಲ್ಲಿಂದ ಬಂತು? Mathematics ಅಂದ್ರೆ ಏನು? So mathematics ನಾವು ಯಾಕೆ The word mathematics came from the Greek word mathema ಅನ್ನೋ ವರ್ಡದಿಂದ ಬಂತು. What is the meaning of mathema? Mathema ಅಂದ್ರೆ ಏನು? Knowledge ಅಂತ ಹೇಳ್ತೀವಿ or learning ಅಂತ ಕರೀತೀವಿ. So knowledge ಅಂದ್ರೆ ಜ್ಞಾನ ಅಥವಾ ತಿಳುವಳಿಕೆ, learning ಅಂದ್ರೆ ಕಲಿಕೆ. ಸೊ ನಾವು ಒಂದು ಇಂಗ್ಲಿಷ್ ವರ್ಡ್ ಅಂತ ಕನ್ನಡದಲ್ಲಿ ಹೇಳ್ತೀವಿ, ನೀವು ನೋಟ್ ಮಾಡ್ಬೋದು. So why we study the mathematics? Mathematics ನ ಯಾಕೆ ಓದಬೇಕು? ಸೊ ಮ್ಯಾಥಮೆಟಿಕ್ಸ್ ಅನ್ನೋದು ಪ್ರತಿಯೊಬ್ಬ ಜೀವನದಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಸೊ ಹೇಗ ಪ್ರತಿಯೊಬ್ಬ ಮನುಷ್ಯ ತನ್ನ ತಾಯಿಯ ಗರ್ಭದಲ್ಲಿ ಜನನ ಪಡೆದ ನಂತರ ಅಪ್ ಟು ಅವನು ಸತ್ತ ಮಣ್ಣಲ್ಲಿ ಮಣ್ಣಾಗುವವರೆಗೂ ಅವನ ಜೀವನದಲ್ಲಿ ಮ್ಯಾಥಮೆಟಿಕ್ಸ್ ಇದ್ದೇ ಇರ್ತದೆ. ಹೇಗ ಸೊ ತಾಯಿಯ ಗರ್ಭದೊಳಗೆ ಜನನ ಪಡೆದ ನಂತರ ಜನ ಕೇಳ್ತಾರೆ ಎಷ್ಟು ತಿಂಗಳು ಅಂತ ಕೇಳ್ತಾರೆ, ಸತ್ತನಪ್ಪ ಅಂದ್ರೆ ಕೇಳ್ತಾರೆ ಯಾವಾಗ ಸತ್ತ ಅಂತ ಕೇಳ್ತಾರೆ. ಈ ಜನನ ಮತ್ತು ಸಾವಿನ ನಡುವೆ ಅವನು ಹೆಂಗೆ ಬದುಕಿದ, ಎಷ್ಟು ಗಳಿಸಿದ, ಎಷ್ಟು ಜನರ ಪ್ರೀತಿ ಸಂಪಾದಿಸಿದ. ಸೊ ಇದೆಲ್ಲ ಇದ್ದು ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸ್ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ನಮ್ಮ ಜೊತೆನೇ ಇರ್ತದೆ. ಸೊ ದಟ್ಸ್ ವೈ ಮ್ಯಾಥಮೆಟಿಕ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಈ ಮ್ಯಾಥಮೆಟಿಕ್ಸ್ನ ಡಿಫರೆಂಟ್ ಪೀಪಲ್ಸ್ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಾಗಿ ಡಿಫೈನ್ ಮಾಡ್ತಾರೆ. ಕೆಲವೊಬ್ರು ಹೇಳ್ತಾರೆ ಮ್ಯಾಥಮೆಟಿಕ್ಸ್ ಇಸ್ ಅ ಲ್ಯಾಂಗ್ವೇಜ್ ವಿಚ್ ಇಸ್ ಕಂಪೋಸ್ಡ್ ಬೈ ನಂಬರ್ಸ್. ಅಂದರೆ ಮ್ಯಾಥಮೆಟಿಕ್ಸ್ ಗಣಿತ ಒಂದು ಭಾಷೆ ಅಥವಾ ಎದರಲ್ಲಿಂದ ಮಾಡಲ್ಪಟ್ಟಿದೆ, ನಂಬರ್ಸ್ ಸಂಖ್ಯೆಗಳಿಂದ ಮಾಡಲ್ಪಟ್ಟಿದೆ. ಸೊ ಮ್ಯಾಥಮೆಟಿಕ್ಸ್ ಇಸ್ ನಾಟ್ ಓನ್ಲಿ ಎ ಲ್ಯಾಂಗ್ವೇಜ್, ಇಟ್ ಈಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್, ಪ್ರಪಂಚ ಭಾಷೆ ಅಂತ ಕರೆಯಲ್ಪಡುತ್ತದೆ. ಸೊ ಆಸ್ ವೆಲ್ ಆಸ್ ಮ್ಯಾಥಮೆಟಿಕ್ಸ್ ಸಮ್ ಮೆಂಬರ್ಸ್ ಡಿಫೈನ್ ಮಾಡ್ತಾರೆ, ಮ್ಯಾಥಮೆಟಿಕ್ಸ್ ಈಸ್ ಆಲ್ ಅಬೌಟ್ ಯುವರ್ ಥಿಂಕಿಂಗ್ ಅಂಡ್ ಕ್ಯಾಲ್ಕುಲೇಷನ್. ನೀವು ಏನು ವಿಚಾರ ಮಾಡ್ತೀರಿ, ನೀವೇನು ಕ್ಯಾಲ್ಕುಲೇಟ್ ಮಾಡ್ತೀರಿ, ಅದು ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾರೆ. ಸೊ ಬಟ್ ಹೌ ಯು ಡಿಫೈನ್ ದ ಮ್ಯಾಥಮೆಟಿಕ್ಸ್ ಇನ್ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್, ಪುಸ್ತಕೀಯ ಭಾಷೆಯೊಳಗೆ ಮ್ಯಾಥಮೆಟಿಕ್ಸ್ ಹೆಂಗೆ ಡಿಫೈನ್ ಮಾಡ್ತಾರೆ? So mathematics is a branch of science. Mathematics ಒಂದು ವಿಜ್ಞಾನದ ವಿಭಾಗವಾಗಿದೆ. Some members also called as mathematics is a queen of science. Mathematics ಅಂದ್ರೆ ವಿಜ್ಞಾನದ ರಾಣಿ ಎಂದು ಕರೆಯಲ್ಪಡುತ್ತದೆ. ರಾಣಿ ಅಂದ್ರೆ ಎಷ್ಟು ಸುಂದರವಾಗಿರುತ್ತದೆ ಅಂತ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. So same here mathematics is also one of the beautiful subject. So another definition, mathematics is a branch of science which deals with the study of ಅದರೊಳಗೆ ಏನಂದ್ರೆ ನಾವು ನಂಬರ್ಸ್ ಸಂಖ್ಯೆಗಳ ಬಗ್ಗೆ, ಶೇಪ್ಸ್ ಆಕೃತಿಗಳ ಬಗ್ಗೆ ಅಂದ್ರೆ ಆಯತ, ಚೌಕ, ವೃತ್ತ, ತ್ರಿಭುಜಗಳ ಬಗ್ಗೆ, ಅಂಡ್ ರಿಲೇಶನ್ಶಿಪ್ ಬಿಟ್ವೀನ್ ದೆಮ್ ಅವುಗಳ ನಡುವೆ ಇರತಕ್ಕಂಥ ಸಂಬಂಧವನ್ನು ಅಧ್ಯಯನ ಮಾಡುವ ವಿಜ್ಞಾನದ ವಿಭಾಗಕ್ಕೆ ಏನಂತ ಕರಿತೀವಿ? ಗಣಿತ ಅಂತ ಕರಿತೀವಿ. ಡಿಯರ್ ಸ್ಟೂಡೆಂಟ್ಸ್, ಜಸ್ಟ್ ಕಾನ್ಸಂಟ್ರೇಟ್ ಆನ್ ದ ಡೆಫಿನಿಷನ್ ಇನ್ ಇಂಗ್ಲಿಷ್. ಸೊ ಹೌ ಯು ಡಿಫೈನ್ ದ ಮ್ಯಾಥಮೆಟಿಕ್ಸ್ ಇನ್ ಇಂಗ್ಲಿಷ್? ಯಾಕಪ್ಪ ಅಂದ್ರೆ ನೀವು ಸೈನ್ಸ್ ತಗೊಂಡಿರಂತಲ್ಲ, ಸೈನ್ಸ್ ಅಲ್ಲಿ 5 ಸಬ್ಜೆಕ್ಟ್ ನ ಇಂಗ್ಲಿಷ್ ಅಲ್ಲಿ ಸ್ಟಡಿ ಮಾಡಿ, ಕನ್ನಡ ಸಬ್ಜೆಕ್ಟ್ ಮಾತ್ರ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ಓದ್ತೀರಿ. ಸೊ ದಟ್ಸ್ ವೈ ಯು ಮಸ್ಟ್ ಟೈಮ್ ಶುಡ್ ಕಾನ್ಸಂಟ್ರೇಟ್ ಆನ್ ಇಂಗ್ಲಿಷ್. ಸೊ ಹೌ ಯು ಡಿಫೈನ್ ದ ಮ್ಯಾಥಮೆಟಿಕ್ಸ್ ಇನ್ ಇಂಗ್ಲಿಷ್? ಇಂಗ್ಲಿಷ್ ನ ಮ್ಯಾಥಮೆಟಿಕ್ಸ್ ನ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಡಿಫೈನ್ ಮಾಡ್ತಾರೆ? ಮ್ಯಾಥಮೆಟಿಕ್ಸ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್. ಗಣಿತವು ವಿಜ್ಞಾನದ ವಿಭಾಗವಾಗಿದ್ದು, ಬ್ರಾಂಚ್ ಅಂದ್ರೆ ವಿಭಾಗ, which deals with the study of ಅದರೊಳಗೆ ಯಾವುದರ ಬಗ್ಗೆ ಅಧ್ಯಯನ ಮಾಡ್ತೀವಿ ನಾವು? ನಂಬರ್ಸ್ ಸಂಖ್ಯೆಗಳ ಬಗ್ಗೆ, ಶೇಪ್ಸ್ ಆಕೃತಿಗಳ ಬಗ್ಗೆ, ಅಂಡ್ ರಿಲೇಶನ್ಶಿಪ್ ಬಿಟ್ವೀನ್ ದೆಮ್ ಅವುಗಳ ನಡುವೆ ಇರತಕ್ಕಂಥ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನವನ್ನು ವಿಭಾಗಕ್ಕೆ ಏನು ಕರಿತೀವಿ? ಗಣಿತ ಅಂತ ಕರಿತೀವಿ. ಅಪ್ ಟು 10 3 ಬ್ರಾಂಚಸ್ ಆಫ್ ಮ್ಯಾಥಮೆಟಿಕ್ಸ್ ನ ಸ್ಟಡಿ ಮಾಡಿದ್ವಿ. ಯಾವ್ಯಾವ ಓದಿರಿ? ಅಂಕಗಣಿತ ಓದಿರಿ, ಬೀಜಗಣಿತ ಓದಿರಿ, ರೇಖಾಗಣಿತ ಓದಿರಿ. ಸೊ ಅಂಕಗಣಿತ ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ? ಅರ್ಥಮೆಟಿಕ್. ಅರ್ಥಮೆಟಿಕ್ ಅಂದ್ರೆ ಅಂಕಗಣಿತ. ಸೊ ಹೌ ಯು ಡಿಫೈನ್ ಅರ್ಥಮೆಟಿಕ್ಸ್ or what is meant by arithmetic? So arithmetic is a branch of mathematics. So ನಾನು ಹೇಳಿದೆ mathematics is a branch of science. ಗಣಿತವು ವಿಜ್ಞಾನದ ಒಂದು ವಿಭಾಗ, ಅಂಕಗಣಿತವು ಗಣಿತದ ಒಂದು ವಿಭಾಗ. This definition already simple ಆಗ್ತದೆ. Arithmetic is a branch of mathematics which deals with the study of ಎದರ ಬಗ್ಗೆ ಅಧ್ಯಯನ ಮಾಡ್ತಾರೆ? Properties of counting, ಎಣಿಕೆಯ ವಿಧಾನಗಳ ಬಗ್ಗೆ, fractions ಭಿನ್ನರಾಶಿಗಳ ಬಗ್ಗೆ,
ನಂಬರ್ಸ್ ಸಂಖ್ಯೆಗಳ ಬಗ್ಗೆ ಅಂಡ್ ಬೇಸಿಕ್ ಆಪರೇಷನ್ಸ್ ಟು ದೀಸ್ ನಂಬರ್ಸ್. ಬೇಸಿಕ್ ಆಪರೇಷನ್ಸ್ ಅಂದ್ರೆ ಏನಿಲ್ಲ, ಕೂಡಿಸೋದು, ಕಳೆದು, ಗುಣಿಸುವುದು, ಭಾಗಾಕಾರ. ಸೊ ಕೂಡಿಸೋದಕ್ಕೆ ಇಂಗ್ಲಿಷ್ ಏನಂತ ಕರಿತೀವಿ? ಎಡಿಷನ್. ಕಳೆಯುವುದು ಅಂದ್ರೆ ಸಬ್ಟ್ರಾಕ್ಷನ್. ಗುಣಿಸುವುದು ಅಂದ್ರೆ ಮಲ್ಟಿಪ್ಲಿಕೇಶನ್. ಡಿವಿಷನ್ ಅಂದ್ರೆ ಭಾಗಿಸುವುದು. So the definition of arithmetic is, I repeat once, arithmetic is a branch of mathematics which deals with the study of numbers, fractions, properties of counting and basic operations to these numbers. ಇದರ ಮುಂದೆ ಬಾಯಾರಿಕೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ಇಂಗ್ಲಿಷ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಕುಂತು ಬರೋದು ಬಾಯ ಉಪಯೋಗಿಲ್ಲ. ನಾವು ಸಿ ಸೆಕೆಂಡ್ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಏನು ಓದಿರಿ? ಬೀಜಗಣಿತ ಓದಿರಿ. ಸೊ ಬೀಜಗಣಿತ ಅಂದ್ರೆ ಇಂಗ್ಲಿಷ್ ಏನು ಕರೀತೀವಿ? ಆಲ್ಜಿಬ್ರಾ. ಆಲ್ಜಿಬ್ರಾದಲ್ಲಿ ಏನು ಓದಿರಿ? ಸಮೀಕರಣಗಳ ಬಗ್ಗೆ ಓದಿರಿ. ಏನು ಸಮೀಕರಣಗಳು? ಫಾರ್ ಎಕ್ಸಾಂಪಲ್ x minus 5 is equals to 0. ಇದು ಒಂದು ಸಮೀಕರಣ. ಸೊ minus 5 ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೊಂಡು ಹೇಳ್ಬೇಕಂದ್ರೆ x is equals to 5. ಅಂದ್ರೆ 5 ನ ಒಂದು ಲೆಟರ್ ಇಂದ ರಿಪ್ರೆಸೆಂಟ್ ಮಾಡಬೇಕು ಯಾವುದು? x. ಆರ್ ಜನರಲ್ ಸಿಂಬಲ್ ಡೆಲ್ಟಾ ಯೂಸ್ ಮಾಡ್ಕೊಂಡು ನಂಬರ್ ರಿಪ್ರೆಸೆಂಟ್ ಮಾಡಬಹುದು. ಸೊ ಗಣಿತದ ಯಾವ ವಿಭಾಗದಲ್ಲಿ ನಂಬರ್ಸ್ ಗಳನ್ನ ಲೆಟರ್ಸ್, ಆಲ್ಫಾಬೆಟ್ಸ್ ಆರ್ ಜನರಲ್ ಸಿಂಬಲ್ಸ್ ಯೂಸ್ ಮಾಡಿಕೊಂಡು ರಿಪ್ರೆಸೆಂಟ್ ಮಾಡಿಕೊಂಡು ಅಧ್ಯಯನ ಮಾಡ್ತೀವಿ, ಗಣಿತದ ಆ ಒಂದು ವಿಭಾಗಕ್ಕೆ ನಾವೇನು ಕರಿತೀವಿ? ಬೀಜಗಣಿತ ಅಂತ ಕರಿತೀವಿ. ಸೊ ಹೌ ಯು ಡಿಫೈನ್ ಇಂಗ್ಲಿಷ್? ಸೇಮ್ algebra is a branch of mathematics. Algebra is a branch of mathematics in which ಯಾವ ಭಾಗದಲ್ಲಿ letters and other general symbols, ಅಕ್ಷರಗಳು, alphabets and other general symbols means ಸಂಕೇತಗಳು are used to represent, ಸೂಚಿಸ್ತೀವಿ ಯಾವನ್ನ? ನಂಬರ್ಸ್. ಎಲ್ಲಿ? in equations and in formulas. ಸಮೀಕರಣಗಳು ಮತ್ತು ಫಾರ್ಮುಲಾಗಳಲ್ಲಿ ಅಕ್ಷರಗಳನ್ನು ಯೂಸ್ ಮಾಡಿಕೊಂಡು ನಂಬರ್ನ ರಿಪ್ರೆಸೆಂಟ್ ಮಾಡ್ಕೊಂಡು ಹೋಗ್ತೀವಿ. ಗಣಿತದ ಆ ಒಂದು ಭಾಗಕ್ಕೆ ನಾವೇನಂತ ಡಿಫೈನ್ ಮಾಡ್ತೀವಿ? ಬೀಜಗಣಿತ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡಿಂಗ್. Algebra is a branch of mathematics in which letters and general symbols are used to represent the numbers, in which equations and formulas. Formulas ಅಂದ್ರೆ ಯಾವ? ಶ್ರೀಧರ್ ಫಾರ್ಮುಲಾ ಓದಿರ್ತೀವಿ. ಶ್ರೀಧರ್ ಫಾರ್ಮುಲಾ ಯಾವುದು? x is equals to minus 3 plus minus square root of b square minus 4ac divided by 2a. Equation x square minus 5x plus 6 is equals to 0 ಇತ್ತಪ್ಪ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬಹುದು. ಸೊ b ಅಂದ್ರೆ ಏನು? minus 5. what is the value of a? 1. c ಅಂದ್ರೆ 6. ಸೊ ಇದು ಒಂದು ಫಾರ್ಮುಲಾ. ಈ ಫಾರ್ಮುಲಾ ಒಳಗೆ ನಂಬರ್ನ ಏನಿದೆ ರಿಪ್ರೆಸೆಂಟ್ ಮಾಡಬೇಕು? ಆಲ್ಫಾಬೆಟ್ಸ್. ಸೊ ದ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಇನ್ ವಿಚ್ ಲೆಟರ್ಸ್ ಆರ್ ಜನರಲ್ ಸಿಂಬಲ್ಸ್ ಆರ್ ಯೂಸ್ಡ್ ಟು ರಿಪ್ರೆಸೆಂಟ್ ದ ನಂಬರ್ಸ್ ಇನ್ ವಾಟ್? equations and formulas. That branch of mathematics is algebra. I hope all of you understand it. What is the third branch? Geometry. Geometry ಒಳಗೆ ಏನು ಓದಿರಿ? ಆಕೃತಿಗಳ ಬಗ್ಗೆ ಸ್ಟಡಿ ಮಾಡಿ. ಅಂದ್ರೆ ಆಯತ, ಚೌಕ, ವೃತ್ತ, ತ್ರಿಭುಜ, ವಜ್ರಾಕೃತಿ, ಸಮಾಂತರ, ಚತುರ್ಭುಜಗಳ ಬಗ್ಗೆ ಏನು ಓದಿರಿ? ರೇಖಾಗಣಿತಗಳು ಓದಿರಿ. ಸೊ ಹೌ ಯು ಡಿಫೈನ್ ದ ಜಾಮೆಟ್ರಿ ಇನ್ ಇಂಗ್ಲಿಷ್? ಇಂಗ್ಲಿಷ್ ಒಳಗೆ ರೇಖಾಗಣಿತ ಹೆಂಗೆ ಡಿಫೈನ್ ಮಾಡ್ತೀರಿ? ಸೊ ಜಾಮೆಟ್ರಿ ಇಸ್ ಅ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. again ಜಾಮೆಟ್ರಿ ಇಸ್ ಅ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ರೇಖಾಗಣಿತವು ಒಂದು ಗಣಿತದ ವಿಭಾಗವಾಗಿದ್ದು which deals with the study of, ಅದರಲ್ಲಿ ಯಾವುದರ ಬಗ್ಗೆ ಅಧ್ಯಯನ ಮಾಡ್ತೀವಿ? ಪಾಯಿಂಟ್ಸ್, ಬಿಂದುಗಳು, ಲೈನ್ಸ್, ರೇಖೆಗಳು, angles, ಕೋನಗಳು, ಸರ್ಫೇಸಸ್, ಮೇಲ್ಮೈ ವಿಸ್ತೀರ್ಣಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅಂಡ್ ಸಾಲಿಡ್ಸ್, ಘನಫಲ ಅಥವಾ ಘನಕೃತಿಗಳ ಬಗ್ಗೆ ಗಣಿತದ ಯಾವ ವಿಭಾಗದಲ್ಲಿ ಅಧ್ಯಯನ ಮಾಡ್ತೀವಿ? ಆ ಒಂದು ಗಣಿತದ ವಿಭಾಗಕ್ಕೆ ನಾವೇನಂತ ಕರಿತೀವಿ? ರೇಖಾಗಣಿತ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡಿಂಗ್ ದಿಸ್. ಡಿಯರ್ ಸ್ಟೂಡೆಂಟ್ಸ್, you must and should concentrate on English. Day by day ಕೇಳ್ಕೊಂಡ್ರೆ ಅರ್ಥ ಆಗ್ತಾ ಹೋಗುತ್ತೆ. Don't worry about that. So I hope all of you understood today's class. So ನಾಳೆಯಿಂದ ನಾನು ಏನು ಮಾಡ್ತೀನಿ? some basic concepts of mathematics. ಅವು ಯಾವ 10th ಮತ್ತು PUC ಫಸ್ಟ್ ಇಯರ್ ಲಿಂಕ್ ಇರತಕ್ಕಂಥ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ನಾಳೆಯಿಂದ ಡಿಸ್ಕಸ್ ಮಾಡೋಣ. I hope all of you enjoyed today's class. Thank you all of you. Have a nice day.